ಸೊ ನಮ್ಮ ಜೊತೆ ಬಿಗ್ ಬಾಸ್ ಸ್ಪರ್ಧಿ ನಟಿ ಐಶ್ವರ್ಯ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀವಿ. ಇವಾಗ ಶ್ರೀಶಾಯಿ ಗೋಲ್ಡ್ ಪ್ಯಾಲೇಸ್ ವಾಜರಳ್ಳಿಲಿ ಓಪನ್ ಆಗ್ತಿದೆ, ಬಂದಿದ್ದೀರಾ. ಸೊ ಎಷ್ಟು ಖುಷಿಯಾಗಿದ್ದಾರೆ, ಈ ವಾತಾವರಣ ನೋಡಿ ಏನು ಅನಿಸ್ತಿದೆ? ಒಂಥರ ಹಬ್ಬದ ಥರ ಇದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಾವು ಮಲ್ಲೇಶ್ವರಂ ಬ್ರಾಂಚ್ ಓಪನಿಂಗಿಗೂ ಹೋಗಿದ್ದೆ. ಬಟ್ ಅದಕ್ಕಿಂತ ಇಲ್ಲಿ ತುಂಬಾನೇ ಒಂದು ದೊಡ್ಡ ಹಬ್ಬದ ಸೆಲೆಬ್ರೇಷನ್ನು. ನಿಜವಾಗ್ಲೂ ನನಗೆ ಒಂಥರ ಕಾನ್ಷಿಯಸ್ ಆಗ್ತಾ ಇದೆ, ಯಾವುದಾದ್ರು ಹಬ್ಬನ ಇವತ್ತು ಅಂತ. ಸೊ 8ನೇ ಬ್ರಾಂಚ್ ಬೇರೆ ನಮ್ಮ ಕರ್ನಾಟಕದ ಬ್ರ್ಯಾಂಡು. ಸೊ ತುಂಬ ಬೇರೆ ಬೇರೆ ಸ್ಟೇಟ್ಸ್ಗಳಿಂದ ಬರ್ತಾ ಇದ್ದಾರೆ. ಗೋಲ್ಡ್ ಅಂದರೆ ಗೊತ್ತಲ್ವಾ, ಕೇರಳದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ. ಬಟ್ ನಮ್ದು ಕರ್ನಾಟಕ ಬ್ರ್ಯಾಂಡು. ಸೊ ತುಂಬ ಒಳ್ಳೆ ಒಳ್ಳೆ ಆಫರ್ಸ್ ಇಟ್ಟಿದ್ದಾರೆ, ಸಕ್ಕತ್ತಾಗಿರುವಂಥ ಡಿಸೈನ್ಸ್ ಇದೆ. ಆ್ಯಂಡ್ ಯಂಗ್ಸ್ಟರ್ಸ್ಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಪ್ರತಿ ತಿಂಗಳು ಪ್ರತಿ ದಿನ ನಿಮಗೆ ಗೋಲ್ಡ್ ರೇಟ್ ಜಾಸ್ತಿನೇ ಆಗ್ತಾ ಇದೆ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಳ್ಳಿ ಯಂಗ್ಸ್ಟರ್ಸು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೆಣ್ಮಕ್ಳು ಗೋಲ್ಡ್ ಶಾಪಿಗೆ ಬಂದಿದ್ದೀರಾ, ಗೋಲ್ಡ್ ಪರ್ಚೇಸ್ ಮಾಡೋ ಚಾನ್ಸ್ ಇದೆ ಇವತ್ತಂತ? ಡೆಫಿನೆಟ್ಲಿ ಪರ್ಚೇಸ್ ಮಾಡುವಂತ ಇದೆ. ಬಿಕಾಸ್ ಆಫರ್ಸ್ ರನ್ ಆಗ್ತಾ ಇದೆ, ಕನಕಪುರ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬ್ರಾಂಚಲ್ಲಿ ಆಫರ್ಸ್ ರನ್ ಆಗ್ತಾ ಇದೆ. ಖಂಡಿತವಾಗ್ಲೂ ಪರ್ಚೇಸ್ ಮಾಡೇ ಮಾಡ್ತೀನಿ. ಅಂಬಾಸಿಡರ್ ಬೇರೆ ನಾನು, ಡೆಫಿನೆಟ್ಲಿ ಮಾಡಲೇಬೇಕಲ್ವಾ. ಇದ್ರ ನಡುವೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ನೀವು ಬಿಗ್ ಬಾಸ್ ಸ್ಪರ್ಧಿ, ಮಾಜಿ ಸ್ಪರ್ಧಿ, ಈ ಸೀಸನ್ ಬಿಗ್ ಬಾಸ್ ಅನ್ನು ನೋಡಿರ್ತೀರಾ ಖಂಡಿತ. ಸೊ ಯಾರಿಗೆ ಸಪೋರ್ಟ್ ಮಾಡಿದ್ರಿ? ಸೊ ಆ ಒಂದು ಬಿಗ್ ಬಾಸ್ ಸೀಸನ್ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ, ಯಾಕೆಂದ್ರೆ ಈ ಸೀಸನ್ ತುಂಬಾ ಸ್ಪೆಷಲ್ ಆಗಿತ್ತು. ಅಂದ್ರೆ ಎಲ್ಲದಕ್ಕೂ ಅಷ್ಟೇ, ವೋಟ್ ಆಗಿರ್ಬೋದು, ಆ ಒಂದು ಕ್ರೇಜ್ ಆಗಿರ್ಬೋದು, ಎಲ್ಲದೂ ಸ್ಪೆಷಲ್ ಆಗಿತ್ತು. ಸೊ ಏನು ಹೇಳ್ತೀರಾ ಅಂತ? ಸಿ ಆ್ಯಸ್ ಅ ಎಕ್ಸ್ ಕಂಟೆಸ್ಟೆಂಟ್ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮಗೆ. ಒಬ್ರಿಗೆ ಇಬ್ಬರಿಗೆ ಸಪೋರ್ಟ್ ಮಾಡುವಂಥದ್ದು ಇರಲ್ಲ. ಬಿಕಾಸ್ ನಮಗೆ ಗೊತ್ತಿರುತ್ತೆ ಅಲ್ಲಿ 24 hours ಎಲ್ಲರೂ ತುಂಬ ಕಷ್ಟಪಟ್ಟು ಆಡಿರ್ತಾರೆ. ಸೊ ಒಬ್ರಿಬ್ರು ಅಂತಲ್ಲ, ಇದು ಪರ್ಸ್ನಾಲಿಟಿ ಆಟ ಆಗಿರೋದ್ರಿಂದ ಒಬ್ರೊಬ್ರು ಪರ್ಸ್ನಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಇವ್ರು 3 ಜನ TRP ಅಲ್ಲಿ ತಗೊಂಡು ಹೋದ್ರು ಬಿಕಾಸ್ ಆಫ್ ದೇರ್ ಎಂಟರ್ಟೈನ್ಮೆಂಟ್. ಫುಲ್ ಜಲ್ 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 ಅಂತ ಇದ್ರು. ಬಟ್ ಧನುಷ್ ಅವರು ಮತ್ತು ಮ್ಯೂಟೆಂಟ್ ರಘು ಅವರು ವ್ಯಕ್ತಿತ್ವದಿಂದ ಅವರು ಎತ್ತಿ ಹಿಡಿದ್ರು. ಸೊ ಒಬ್ರೊಬ್ರು ಒಂದೊಂದು ಥರ. ಬಟ್ ನನಗೆ ಮ್ಯೂಟೆಂಟ್ ರಘು ಸರ್, ಧನುಷ್ ಪರ್ಸ್ನಲಿ ಗೊತ್ತು, ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ದೀನಿ. ಗಿಲ್ಲಿ ಕಪ್ ಗೆದ್ದಿರೋದಕ್ಕೆ ನಿಮ್ಗೆ ಖುಷಿ ಇದೆ ಅಂತಂದ್ರೆ, ಅರ್ಹತೆ ಇದೆ ಅವ್ರಿಗೆ ಕಪ್ ಗೆಲ್ಲೋದಕ್ಕೆ ಅಂತ? ಖಂಡಿತ ಖಂಡಿತ, ಸುಮ್ಮನೆ ಕೊಡಲ್ಲ. ಇಡೀ ಕರ್ನಾಟಕ ಗಿಲ್ಲಿಗೆ ಸಪೋರ್ಟ್ ಮಾಡಿದೆ. 40 crore ವೋಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಪೀಪಲ್ ಆರ್ ನಾಟ್ ಬ್ಲೈಂಡ್ ಅಲ್ವಾ, ಡೆಫಿನೆಟ್ಲಿ ಡಿಸರ್ವಿಂಗ್ ಇದ್ದಾರೆ. ಆ್ಯಂಡ್ ಅವ್ರ ಜೊತೆಗೆ ನಾನು ಒಂದು ಸ್ಕಿಟ್ ಥರ ಏನೋ ಮಾಡಿದೆ ಝೀಯಲ್ಲಿ ಇರಬೇಕಾದ್ರೆ. ಸೊ ಆವಾಗ ಒಂದು ಪರಿಚಯ, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಒಂದು ಹ್ಯೂಮರ್ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಅವ್ರದ್ದು. ಸೊ ಹಾಗಾಗಿ ಡೆಫಿನೆಟ್ಲಿ ಶಿಷ್ಯರವ್ರ ಪಕ್ಕದಲ್ಲಿ ಬರ್ಬೇಕು ದಯವಿಟ್ಟು. ಸೊ ಶಿಷ್ಯರವರೇ, ಇವಾಗ ಇದು ವಜ್ರಹಳ್ಳಿಲಿ ಶ್ರೀಶಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಬ್ರಾಂಚ್ ಓಪನ್ ಇದೆ. ಸೊ ಬಂದಿದ್ದೀರಾ, ಎಷ್ಟು ಖುಷಿಯಾಗಿದೆ, ಏನು ಹೇಳ್ತೀರಿ ಇಷ್ಟಪಟ್ಟು? ತುಂಬಾ ಖುಷಿ ಇದೆ ಸರ್. ಬಿಕಾಸ್ ಮಲ್ಲೇಶ್ವರಂ ಬ್ರಾಂಚ್ ಓಪನಿಂಗ್ ಇಂದ ಹಿಡಿದು ಅಲ್ಲಿ ಬಿಹೈಂಡ್ ದ ಸೀನ್ಸ್ ಕೆಲಸ ಮಾಡಿದೀವಿ ನಾವು. ಮಲ್ಲೇಶ್ವರಂ ಬ್ರಾಂಚ್ ನ ಅಷ್ಟು ಡಿಸೈನ್ಸ್ ಆಗಿರ್ಬೋದು, ಫೋಟೋ ಶೂಟ್ಸ್, ಅದೆಲ್ಲ ನಮ್ಮ ಪ್ರೊಡಕ್ಷನ್ ಇಂದ ಮಾಡಿರೋದು. ಸೊ ಹಾಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಅಲ್ಲಿಂದ ಇವಾಗ ಕನಕಪುರ ರೋಡ್, ಅವ್ರು ಅವಾಗಲೇ ಹೇಳ್ತಿದ್ರು 1 ವರ್ಷದಿಂದ ಕನಕಪುರ ರೋಡಲ್ಲಿ ಜಾಗ ನೋಡ್ತಿದ್ದೀನಿ ಅಂತ ಹೇಳಿದ್ರು. 1 ವರ್ಷದಲ್ಲಿ ಅದು ಎಕ್ಸಿಕ್ಯೂಟ್ ಆಗಿ ಇಷ್ಟು ದೊಡ್ಡದಾಗಿ ಓಪನ್ ಆಗುತ್ತೆ ಇನ್ನು ಸ್ಮಾಲ್ ಟೈಮ್ ಅಂದ್ರೆ ಅವ್ರ ಡೆಡಿಕೇಶನ್ ಎಷ್ಟಿದೆ ಅಂಡ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮನೆ ಹತ್ರ, ತುಂಬಾ ಹತ್ರ, 5 ನಿಮಿಷ ನಮ್ಮನೆಯಿಂದ. ಸೊ ಇನ್ನು ಹತ್ರದಲ್ಲಿ ಸಾಯಿಗಳು ತುಂಬಾ ಈಸಿ ಆಗುತ್ತೆ. ಹೌದು, ಗೋಲ್ಡ್ ಪರ್ಚೇಸ್ ಮಾಡಕ್ಕೆ. ಐಶ್ವರ್ಯವ್ರಿಗೂ ಅದೇ ಪ್ರಶ್ನೆ ಕೇಳಿದೆ. ಸೊ ಇವತ್ತೇನಾದ್ರು ಗೋಲ್ಡ್ ಪರ್ಚೇಸ್ ಮಾಡೋ ಚಾನ್ಸ್ ಇದೆಯಾ ಅಂತ? ನೋಡೋಣ, ಏನಾದರೂ ಖಂಡಿತ ಇಷ್ಟ ಆದರೆ ಪರ್ಚೇಸ್ ಮಾಡೋಣ. ಇವತ್ತು ಖಂಡಿತ ಪರ್ಚೇಸ್ ಮಾಡೋಣ. ಬಟ್ ನಮ್ದೊಂದು ಸೇವಿಂಗ್ಸ್ ಪ್ಲಾನ್ ಅಂತ ನಾವು ಇಲ್ಲೊಂದು ಮಾಡ್ಕೊಂಡಿದೀವಿ. ಸೊ ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ತುಂಬಾ ಹಿಂದಿಂದ ಅಸೋಸಿಯೇಟ್ ಆಗಿದ್ದೀವಿ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಐಶ್ವರ್ಯ ಆನ್ಸರ್ ಮಾಡಿದ್ರು, ಇವಾಗ ನಿಮ್ಗೆ ಬಿಗ್ ಬಾಸ್ ನೋಡ್ತಾ ಇದ್ರೆ, ಈ ಸೀಸನ್ ನೋಡಿದಿರ ಅಂತ ಗೊತ್ತು. ಸೊ ತುಂಬಾ ಕ್ರೇಜ್ ಆಗಿತ್ತು, ಇಲ್ಲಿ ವಿನ್ ಆಗಿದ್ದಾರೆ. ಸೊ ಒಟ್ಟಾರೆ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಅದ್ಭುತವಾಗಿ ಸೀಸನ್ ಮೂಡ್ ಬಂತು ಸರ್. ಇದು ಸೀರಿಯಸ್ಲಿ ಸೀಸನ್ 12 ಈ ರೇಂಜ್ಗೆ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾರು ಊಹಿಸಿರ್ಲಿಲ್ಲ. ಸೊ ಅದನ್ನ ತುಂಬಾ ಚೆನ್ನಾಗಿ ಹೊತ್ಕೊಂಡು ಹೋದಂತ ಕಂಟೆಸ್ಟೆಂಟ್ಸ್ಗಳು ಅಂಡ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದಂಥ ವಿನ್ನರ್ ಗಿಲ್ಲಿ ಅವರು. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಅಂಡ್ ಗಿಲ್ಲಿ ಗೆದ್ದು ತುಂಬಾ ಖುಷಿ ಇದೆ. ಬಿಕಾಸ್ ಅವ್ರು ತುಂಬಾ ಚೆನ್ನಾಗಿ ಆಡ್ಕೊಂಬಂದ್ರು, ಗೇಮ್ನ ತುಂಬಾ ಚೆನ್ನಾಗಿ ಆಡ್ಕೊಂಬಂದ್ರು. ಅಂಡ್ ಡಿಸರ್ವಿಂಗ್ ಆಗಿ 37 ಕೋಟಿ ವೋಟ್ಗಳನ್ನ ಪಡ್ಕೊಂಡು ಗೆದ್ದಿದ್ದು ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಗಿಲ್ಲಿ ಗೆದ್ದಿದ್ದಾರೆ. ನಿಮ್ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ನಿಮ್ ಫೇವರೇಟ್ ಯಾರಾಗಿದ್ರು, ಯಾರು ಗೆಲ್ಬೇಕಾಗಿತ್ತು ಅಂತ ನಿಮ್ಗೆ ಅಂದ್ಕೊಂಡಿದ್ರಿ? ಸರ್ ಹಂಗೆ ನಿಜವಾಗ್ಲೂ ಇರಲಿಲ್ಲ. ನಂಗೆ ಸ್ಟಾರ್ಟಿಂಗ್ ಇಂದನೂ ತುಂಬಾ ಜನ ಗೊತ್ತಿದ್ರು ನನಗೆ. ಸೊ ನಮಗೆ ಗೊತ್ತಿರೋರು ಒಳಗಿದ್ದಾಗ ನಾವು ಆಬ್ವಿಯಸ್ಲಿ ಅವ್ರ ಹೆಸರು ತಗೋತೀವಿ. ಸೊ ನಂಗೆ ಫೇವ್ರೇಟ್ಸ್ ಅಂತ ಯಾರು ಇರಲಿಲ್ಲ. ಗೊತ್ತಿರೋರು 1-2-3 ಜನ ಇದ್ರು, ಅವ್ರು ಟಾಪ್ 5 ಬರಲಿ ಅಂತ ಅನ್ಕೊಂಡಿದ್ದೆ, ಅವ್ರು ಬಂದರು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಗೆದ್ದವ್ರ ಬಗ್ಗೆ ಅಂತೂ ಇನ್ನೂ ಹೆಮ್ಮೆ ಇದೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.